ತಾನು ಕಳ್ಳ ಪರನಂಬ ನನಗೆ ಜನಗಳು ಅದರಾಯ್ತಾ ಯಾಕೆಲ್ಲ ನನಗೆ ನನಗೆ ಎಲ್ಲ ಹಾಕಕ್ಕೆ ನನಗೆ ಎಲ್ಲ ಹಾಕಕ್ಕೆ ನನಗೆ ಹಾಕೋಣ ಡ್ರೆಸ್. ನಮ್ಮ ಖುಷಿನ ತ್ಯಾಗ ಮಾಡೋದು ಖುಷಿ ಇಲ್ಲ ಖುಷಿ. ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಪಿಚಾಚುಗಳು ಜಾಸ್ತಿ ಅಟ್ರಾಕ್ಟ್ ಆಗೋದೇ ಮನುಷ್ಯನಿಗೆ ಅಥವಾ ಕೆಟ್ಟದ್ದು ಜಾಸ್ತಿ. ಅದಕ್ಕೆ ಫ್ರೆಂಡ್ಸ್ ಇಲ್ಲೆಲ್ಲ ಹಿಂಗೆಲ್ಲ ನೋಡಿ ಮೋಡ ಮುಚ್ಕೊಂಡು ಕರ್ರಾಗ ಕುಂತೈತೆ, ಮಳೆನೇ ಬರ್ತಾ ಇಲ್ಲ. ಎಣ್ಣೆ ಇಲ್ಲ, ಎಣ್ಣೆ ತೊಗೊಂಬರ್ಬೇಕು. ಹೋಗಿ ಎಣ್ಣೆ ತೊಗೊಂಡು ರವೆ ತೊಗೊಂಬರ್ತೀನಿ. ಹೋಗಿ ಬಂದು ಹಾಕ್ಸ್ತೀನಿ ಅಂತೀನಿ ಬಿಡು ಅವನಿಗೆ. ಹೋಗಿ ಹಾಂ ಸೌಂದರ್ಯ ಏನಾದರೂ ಹಂಗಾರ ಕೊಡು. ಹೋಗಿ ಅಂಗಡಿಗೆ ಹೋಗಿ ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಅಂಗಡಿಗೆ ಹೋಗಿ ಅಂಗಡಿ ಕರ್ಕೊಂಡು ಹೋಗ್ತೀನಿ ಬರ್ತೀನಿ. ಕುಕ್ಕ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ ಬನ್ನಿ. ಇವತ್ತು ಇದು ಜನ್ಮ ಕಂಟಿದ ಒಂದು ಪಿಚಾಚಿಂದ ನಮ್ಗೆ ಎಲ್ಲೋದು ನೆಮ್ಮದಿ ಇಲ್ಲ ಬಿಡಿ. ಇವತ್ತೊಂದು ಅನಿಷ್ಟ ನೋಡಿಬಿಟ್ಟೆ ಫ್ರೆಂಡ್ಸ್. ಇವತ್ತು ಅನಿಷ್ಟ ಹೊರಗಡೆ ಹೋಗಿದೆ, ಹಾಲು ಅದಿದ್ದು ತಗೊಬರ. ಅನಿಷ್ಟನ ನೋಡಿಬಿಟ್ಟೆ. ಅನಿಷ್ಟದಿಂದ ದೇವರನ್ನ ಎಂದು ನನಗೆ ಮುಕ್ತಿ ಕೊಟ್ಬಿಡ್ತಾನೆ. ಇನ್ನೆಂದು ಅದು ನನ್ನ ಅದ್ರ ಮುಖ ನಾವು ನೋಡ್ಬೋದು, ನನ್ನ ಮುಖ ಅದ್ರ ನೋಡ್ಬೋದು ಅನ್ನೋ ಥರ ದೇವ್ರು ಎಂದು ಮಾಡ್ತಾರೆ. ಇವತ್ತು ಅನಿಷ್ಟ. ಇವತ್ತು ಒಂದು ಮೂಡೇ ಸರಿ ಇಲ್ಲ ನನಗೆ. ಇವತ್ತು ಮೂಡೂ ಸರಿ ಇಲ್ಲ. ಇವತ್ತು ಅನಿಷ್ಟ ನೋಡ್ಬಿಟ್ಟೆ ನೋಡಿ ಹೆಂಗಿದೆ. ಇವಾಗ ನೋಡಿ, ಇವತ್ತು ಹಬ್ಬ ಮಾಡ್ಕೊಂಡು ನಾನಂತ ಹೋಳ್ಗೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಹಂಗೆ ಒಳ್ಳೆ ತಿನ್ನೋದಕ್ಕೆ ಇದಿರ್ಬೇಕಲ್ಲ ನೋಡಿ, ಪೂರ್ಣ ರುಬ್ಬೇಕು ಇವಾಗ. ಹಾಗೆ ನೋಡಿ ಹೋಳ್ಗೆ ಸಾರು ಮಾಡಬೇಕು. ಒಂಥರ ಮನಸ್ಸೇ ಸರಿ ಇಲ್ಲ ಫ್ರೆಂಡ್ಸ್ ಇವತ್ತೆಲ್ಲ. ಏನೊಂಥರ ಇರಲಿ ಬಿಡಿ, ಇವತ್ತಿಂದ ಅದೇ ಕತೆ ಹೆಂಗಿರುತ್ತೆ ನೋಡಿ. ಇವತ್ತೆಲ್ಲ ತುಂಬ ಮೋಡ ಆಗ್ಬಿಟ್ಟಿದೆ ಇವತ್ತಂತೂ. ಹೆಂಗೆ ಮೋಡ ಆಗಿದೆ ಅಂದರೆ ಮಳೆ ಸರಿಯಾಗಿ ಬರುತ್ತೆ ಅಂದರೆ ಮಾತ್ರ. ಫ್ರೆಂಡ್ಸ್, ಇವಾಗ ನಾನು ಏನೇನು ತಂದೆ ಗೊತ್ತಾ ತೋರಿಸ್ತೀನಿ ನೋಡಿ. ನೋಡಿ, ಹಾಲು ತೊಗೊಂಬಂದೆ, ಎಣ್ಣೆ ತೊಗೊಂಬಂದೆ, ರವೆ ತೊಗೊಂಬಂದೆ. ಈಗ ಎಮರ್ಜೆನ್ಸಿ ಉಪ್ಪಿಟ್ಟಾಗುತ್ತೆ. ಬಾ ಅಷ್ಟೇ ಹೊರಗಡೆ ಬನ್ನಿ. ಹೊರಗಡೆ ಬೇರೆ ತೋರಿಸ್ತೀನಿ ಆಗಿದೆ ಅಷ್ಟೇ. ಮೇಲ್ಗಡೆ ಬರೋ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ಮೇಲ್ಗಡೆ ಹೋಗಿ ಬರೋಷ್ಟೊತ್ತಿಗೆ ಕೂಕು ಒಂದು ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಅವ್ನು ನೋಡ್ಕೊಂಬನಿ. ಒಳಗೆ ನೀರು ಸಿಕ್ಕಾಗ ಹೆಂಗೆ ಖುಷಿಯಾಗಿ ಆಡಿದ್ಲು ಅಂತೇಳಿ ಒಂದೆರಡು ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ. ಓಕೆ, ಅದನ್ನು ನೋಡ್ಕೊಂಬನ್ನಿ. ನೆಕ್ಸ್ಟ್ ಸಿಗ್ತೀನಿ. ಓಕೆನಾ? ಬಾ ಕೂಕು ಮೇಲೆ ಬರೋಣ. ಏನಾಯ್ತು? ಇವೇನ ಕಲ್ಲಿಂದ ಕರೆದು ಗೈಸ್, ಅಲ್ಲಿ ಕೂತಿದ್ದೆ ನಾನು. ಅಲ್ಲಿ ಕುಂತಿದ್ದಳ ಕರೆದು ಏನಮ್ಮ ಕೋತಿ ನೋಡಿ ಹೆಂಗಾಡ್ತೈತೆ. ಕೋತಿ ನೋಡಿ ಹೆಂಗಾಡುತ್ತೆ ಕೋತಿ. ಏ ಕೋತಿವರಿ, ಏನು ಅಷ್ಟು ಜೋಶಾಗಿ ಆಟ ಆಡೋಲ್ಲ ಯಾಕೆ? ನನಗೆಲ್ಲ ನೀರಿಗೆ ಬೇಡ, ಹೋಗ್ಬೇಡ ಹೋಗ್ಬೇಡ ಹೋಗ್ಬೇಡ. ಯುಗಾದಿ ಹಬ್ಬದ ಹೇಳ್ತಾರಲ್ಲ, ನೀರೇ ಹೆಸರು ಆಟ ಆಡ್ತಾರಲ್ವ. ನೀ ಆಡಿಲ್ಲ ಆ ಥರ. ಯಾಕಮ್ಮ ಎಂದು ಆ ಥರ ಆಡಿಲ್ಲ ಯಾಕಮ್ಮ?
ನೋಡಿ ನೋಡಿ ಹೆಂಗೆ ಆಡ್ತೈತೆ ನೋಡಿ 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 ಹೆಂಗೆ ಆಡ್ತೈತೆ ನೋಡಿ. ಕೋತಿ ಮರಿ ನೋಡ್ರಿಪ್ಪ ಹೆಂಗೆ ಆಡ್ತೈತೆ. ನಾನಂತೂ ಓಡೋಗುವೆ. ಇದು ಬಂತ ನೋಡು. ಹಾಯ್ ಹಾಯ್ ಹಲೋ ಹಲೋ ಹಾಯ್ ಹಲೋ ಹೇಗಿದ್ದೀರಾ? ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ನೋಡಿ ಕೋತಿ ನೀರಲ್ಲಿ ಆಡ್ತಿದ್ದೆ ನೋಡಿ ನೋಡಿ. ಹಾಯ್ ಬಿಟ್ರೆ ನೋಡಿ ನೋಡಿ ಹೆಂಗೆ ಆಡುತ್ತೆ. ಹೋಗೋಣ ನೋಡಿ. ಕೋತಿ ಮರಿ ಆಡ್ದಂಗೆ ಆಡುತ್ತೆ ನೋಡಿ. ಕೋತಿ ಆಡ್ದಂಗೆ ಹಿಂಗೆ ಆಡ್ತೈತೆ. ಹೆಚ್ಚಾಗೈತೆ ಯಾತೋ ಏನು ಹೆಚ್ಚಾಗೈತೆ ನಿನಗೆ? ಏನು ಅಂತಂದ್ರೆ ಏನು ಹೆಚ್ಚಾಗಿಲ್ಲಪ್ಪ. ಮಂಗ ಆಡ್ದಂಗೆ ಆಡ್ತಿದ್ದಿಲ್ಲ ಇವತ್ತೆಲ್ಲ. ಮಂಗ 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 ಮರಿ ಹಾಂ ಚಂದ ಉಂಟು. ಬಟ್ಟೆ ಎಲ್ಲ ಒಣಗಾಕ್ದಾ? ಎಲ್ಲ ಕೆಲಸ ಇಳ್ದು, ಬಟ್ಟೆ ಒಣಗಾಕ ಕೆಲಸ ಇಳ್ದು. ಬಾ ಹೋಗೋಣ. ಚಿಪ್ ತಗೋ. ಸೀರಾ ಸಿರಿಗೊಂದು ಸೀರಾ ತಂದೆ ನೀನು. ಯಾಕೆಲ್ಲ ನನಗೆ ನನಗೆ ಎಲ್ಲ ಹಾಕಕ್ಕೆ ನನಗೆ ಎಲ್ಲ ಹಾಕಕ್ಕೆ ನನಗೆ ಎಲ್ಲ ಹಾಕಕ್ಕೆ ಯಾಕೆ 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 ಎಲ್ಲ ಮನೆ ಸಿಡಿಸ್ತೈತೆ. ಏ ದೇವ ಭಗವಂತ, ನಾನು ಅಡುಗೆ ಮಾಡ್ಬೇಕು. ಹೋಗಿ ಸ್ನಾನ ಮಾಡಲ್ಲ ಇವತ್ತು. ರಾಗಿ ಕೋತಿಯು ದೊಡ್ಡ ಸಾಕು ಸಣ್ಣ ಸಣ್ಣ ಲೆಂತೆ ಅದೇ ಆಗ್ಬಲ್ಲ, ಬೋರ್ ಆಗುತ್ತೆ. ನಾನು ಕಾಣ್ತಿಲ್ಲ. ನಾನು ಎಷ್ಟೋ ಝೂಮ್ ಹಾಕಿದ್ದೀನಿ ನೋಡಿ ನಾನು. ಬರೀ ಮಕ್ಕಕ್ಕೆ ಇವತ್ತೇ ನಮ್ಮ ಕೂಗು ಕರೆದ ತಕ್ಷಣ ಬಂದಿದ್ದು ಪಾಪ. ಬಾ ಅಂದ ತಕ್ಷಣ ಬಂದುಬಿಟ್ಲು. ನನಗೆ ನೀರು ಕುಡಿಯೋಂಗೆ ಬಿಸಿಲು ಕುಡಿತಾ ಇದ್ದೀನಿ ಗೊತ್ತಾ. ಬಿಸಿಲು ಕುಡಿದ್ರೆ ತುಂಬ ಒಳ್ಳೇದು ಆರೋಗ್ಯಕ್ಕೆ ಅಂತ. ನನಗೇನು ಅಸ್ತಮ ಕೆಮ್ಮು ಅಂಥದ್ದೆಲ್ಲ ಏನೂ ಇಲ್ಲ. ನಾನು ಆರೋಗ್ಯವಾಗಿದ್ದೀನಿ, ತುಂಬ ಆರೋಗ್ಯವಾಗಿದ್ದೀನಿ. ದೇವರ ಇದೆ, ನಾನು ತುಂಬ ಆರೋಗ್ಯವಾಗಿದ್ದೀನಿ. ಹಾಗೆ ಚೆನ್ನಾಗಿರುವ ಅಲ್ವಾ. ನೀವು ಕೂಡ ಆರೋಗ್ಯ ಕಾಪಾಡ್ಕೊಳ್ಳಿ. ಕೀ ತಗೊಂಬ ನೋಡಿ. ಅಲ್ಲೂ ಕೂಡ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ತರಕಾರಿ ತೊಗೊಂಬಂದಿದ್ದೆ. ಇಷ್ಟೊತ್ತು ನಮ್ಮ ಕೂಕು ವೀಡಿಯೋ ನೋಡ್ಕೊಂಡು ಕೂತಿಲ್ಲ. ಯಾವಾಗನೇ ಬೇಜಾರಾದ್ರೆ ನಮ್ಮ ಕೂಕು ಏನು ಮಾಡ್ಕೊಳ್ತಾ ನಂದೇ ವೀಡಿಯೋಸ್ ನೋಡ್ಕೊಂಡು ಕೂತಿರ್ತಾಳೆ. ಅದಕ್ಕೆ ಯಾವಾಗಲೂ ಆನ್ ಆಗಿರುತ್ತೆ. ಇಲ್ಲಾಂದರೆ ಬೇರೆದು ಯೂಟ್ಯೂಬರ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಅದ್ರ ಜೊತೆ ನಮ್ಮದು ಸಜೆಷನ್ ಆಗಿರುತ್ತಲ್ಲ, ಹಂಗೆ ಅದು ಆನ್ ಆಗಿರುತ್ತೆ. ಇವಾಗ ಬಾಗುತ್ತೆ. ಹಾಂ ಹಲೋ ಫ್ರಿಜ್ಜಾಗಿ ಇಟ್ಬಿಡು. ವಾಶ್ ಮಾಡಬೇಕು. ಹಾಂ ವಾಶ್ ಮಾಡಬೇಕು. ಏನಾದರೂ ಹೊರಗಡೆಯಿಂದ ತಂದರೆ ಸ್ವಲ್ಪ ಹಿಂಗೆ ನೀರಲ್ಲಿ ಹಿಂಗೆ ಅಂದ್ಬಿಟ್ರೆ ಯಾಕಂದರೆ ಸ್ವಲ್ಪ ದುಡ್ಡು ಗಿಳ್ಳು ಇರುತ್ತಲ್ಲ, ಫ್ರಿಜ್ಜಾಗಿ ಇಡುವಾಗ ನೀರಲ್ಲಿ ಹಾಲಿನ ಕವರು ಒರೆಸಿಡೋವಂಥದ್ದು ನನ್ನ ಅಭ್ಯಾಸ. ದೇವರೇ ನೀಡಿವ ಮತ್ತೆ ಗೊತ್ತಿಲ್ಲ ನನಗೆ. ಅದು ಸ್ಯಾಡ್ ಟೈಮಲ್ಲಿ ಹೇಳೋದು ದೇವರೇ. ಖುಷಿ ಇಲ್ಲ, ಖುಷಿ. ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಪಿಚಾಚಿಗಳು ಜಾಸ್ತಿ ಅಟ್ರಾಕ್ಟ್ ಆಗೋದೇ ಮನುಷ್ಯನಿಗೆ, ಅಥವಾ ಕೆಟ್ಟದ್ದು ಜಾಸ್ತಿ ಬರೋದಕ್ಕೆ ಪಿಚಾಚಿ, ಕೆಟ್ಟ ಮನುಷ್ಯ, ಕೆಟ್ಟ ನೆಗೆಟಿವ್ ಜನಗಳು, ಕೆಟ್ಟ ಅನಿಷ್ಟಗಳೇ ಬಂದಿರ್ತವೆ. ಅವು ಯಾವಾಗಲೂ ಇರ್ತವೆ. ಅದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಖುಷಿನ ತ್ಯಾಗ ಮಾಡೋದೇ ಅಂತ ಕೂತ್ಕೊಂಡ್ಬಿಟ್ರೆ ನಾವೊಳಗೋಗ್ತೀವಿ. ನಾನಿಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋದಕ್ಕೆ ಕಾರಣ ಗೊತ್ತಾ, ಕೆಟ್ಟ ನೆಗೆಟಿವ್ಗಳ ತಲೆ ಕೆಸ್ಕೊಳಕ್ಕಲ್ಲ. ಮನುಷ್ಯಗಳು ಒಳ್ಳೆ ಈಗಿನ ಕಾಲದಲ್ಲಿ ಗೊತ್ತಾ ಫ್ರೆಂಡ್ಸ್, ಕೆಲವು ದೆವ್ವಗಳ ಥರ ಹುಟ್ಟಿದ್ದಾವೆ, ಪಿಚಾಚುಗಳ ಥರ ಹುಟ್ಟಿದ. ಅವು ಮುಖ ನೋಡಿದ್ವಿ ಅಂದರೆ ಇವತ್ತು ಅವತ್ತೆಲ್ಲ ನಮ್ಗೆ ಊಟ ಸೇರಲ್ಲ, ಅನ್ನ ಸೇರಲ್ಲ, ಏನೂ ಆಗಲ್ಲ ಅಂತ ದರಿದ್ರ ಕಾಣ್ತು ಅಂದ ತಕ್ಷಣ ಅಲ್ಲೇ ಒಂದು 10 ನಿಮಿಷ ಸತ್ರೆ, ಯಾರಾದ್ರೂ ಸತ್ರೆ ಹಿಂಗೆ ಶಾಂತಿ ಅದೇನೋ ಮಾಡ್ತಾರೋ ಧ್ಯಾನ, ಮೌನಾಚರಣೆ 10 ನಿಮಿಷ ಅವ್ರಿಗೋಸ್ಕರ ಧ್ಯಾನ ಮಾಡಿ ಅವ್ರ ಮನಸ್ಸಿಗೆ ಶಾಂತಿ ಕೊಡ್ತಾರಂತ. ಹಂಗೆ ನಾನು 10 ನಿಮಿಷ ಕಣ್ಣು ಮುಚ್ಕೊಂಡು ನಾನು ಸರೌಂಡಿಂಗಲ್ಲಿ ಏನಿಲ್ಲ ಅಂತ ಕಲ್ಪನೆ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾನೇ ನನ್ನ ಮಗಳು ಅಷ್ಟೇ ಇರ್ತೀನಿ ನಮ್ಮ ಪ್ರಪಂಚದಲ್ಲಿ. ಹಂಗಂತ ನಾನು ಯಾರಿಗೇನು ತೊಂದರೆ ಮಾಡೋಕ್ಕಲ್ಲ, ನಾನು ನನ್ನ ಮಗಳು ಅಷ್ಟೇ. ನನಗೇನೇ ನೋಡಿದ್ರೆ ಈಗ ಇಳಿಬೇಕಾದ್ರೆ ಎಣ್ಣೆ ಚಲ್ಕೊಂಡು ನೋಡಿದ ಬೇವರ್ಸಿ ನಮ್ಮ ಮಿಂಡು ಬಿಡ್ತಾವೆ, ಯಾವ ಉನ್ಯಾಗ ಬಿದ್ದು ಹಾಳಾಗೋಗ ಗೊತ್ತಿಲ್ಲ, ಯಾವ ಚೆಲ್ಲಿದಾವೆ ಏನೋ. ಎಣ್ಣೆ ಚಲ್ಕೊಂಡಿದ್ದಾವೆ, ನಾವು ನೀರು ತರ್ತಾ ಇದೀವಿ, ಚೆಲ್ಲಿದ ಮೇಲೆ ಒರೆಸ್ಬೇಕು ತಾನೆ, ಒರೆಸೋದು ಅದೇನೋ ಮಾಡಬೇಕು. ಸುಮ್ಮನೆ ಚಲ್ಕೊಂಡು ನಾವೇ ಚೆಲ್ಲಿದ್ದು ಅಂತಲೂ ಬೇಕ್ರಿ ವಾದ ಮಾಡ್ಕೋತಾರೆ ಬೇವರ್ಸಿಗಳು. ಯಾರು ಚೆಲ್ಲಿ ಅದು 4 ಜನ ಬೇರೆ ಓಡಾಡ್ತಿದ್ದಾರೆ
ಅಂದಾಗ ಅದು ಕ್ಲೀನ್ ಮಾಡೋದು ಜವಾಬ್ದಾರಿ ನಮ್ಮದೇ. ತಪ್ಪಿಸಿಬಿಡ್ಲಿ ಎಷ್ಟು ಉದ್ದ ಮಾತಾಡ್ತಾರೆ ಯಾರ ಜನಗಳಲ್ವಾ, ಅದಕ್ಕೆ ನಾನು ಹೇಳಿದ್ದು. ಹಂಗೆ ನಾನು ಇವಾಗ ಹ್ಯಾಪಿ ಆಗುತ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ, ನನ್ನ ವ್ಯೂವರ್ಸ್ ಜೊತೆ ನಾನು ಚೆನ್ನಾಗಿದ್ದೀನಿ ಅಂದಾಗ ನನ್ನದೇ ಯಾವಾಗಲೂ ಸ್ಯಾಡ್ ಹೇಳ್ಕೊಂಡು ಕೂತ್ಕೊಂಡು ಅವ್ರಿಗೂ ಬರು ನನಗೂ ಬರು. ಅದಕ್ಕೆ ಒಂದು ಸಲ ಒಂದು ಅದೇನು ಹೇಳ್ತಾರಲ್ಲ ಎಂಡಾಡು, ದೇವರೇ ನೀನೇ ಬಂದ್ಬಿಟ್ಟೆ ದೇವ್ರಿಗೆ ಉಪ್ಸಿ ಮುಂದೆ ನೋಡೋಣ ಬನ್ನಿ ಮೇಲ್ಗಡೆ ಹೋಗೋಣ ನೋಡಿ ಎಷ್ಟು ಟ್ಯಾನ್ ಆಗಿ ಎಷ್ಟು ಶೆಕೆ ಆಗ್ತಾ ಇದೆಯಲ್ವಾ. ಬೇಡ ನೀವು ಬಂದು ಬಿಸಿ ಮಾಡ್ಕೊಂಬಿಡಿ ಬಾ, ಬೀಗ ತಗೊಂಬ ಮೇಲ್ಗಡೆ ತೋರಿಸ್ತೀವಿ ಬನ್ನಿ ಏನೋ ವೆದರ್ ಹೆಂಗಿದೆ ಅಂತ ನೋಡಿ. ಒಂದು ಚೆನ್ನಾಗಿ ಹಣ್ಣು ಹೌದು ತರಕಾರಿ ಕುಕ್ಕುಮರಿ ಫ್ರಾಕ್ ನೋಡಿ ಫ್ರೆಂಡ್ಸ್, ಕುಕ್ಕುರಿದು ಕುಕ್ಕುರಿ ಸಣ್ಣ ಕುಕ್ಕುಮರಿ ಇದು ಒಂದು ಕುಕ್ಕು ಪಾಪ ಕುಕ್ಕೋದು ಚಪ್ಪಿಯಾಕಮ್ಮ ಚಪ್ಪಿಯಾಕೊಂತೀ ಬೇಡ ಹಾಂ ಆಯ್ತು ಬಾ. ನೋಡಿ ಹೆಂಗಿದೆ ವೆದರ್ ಅಂದರೆ ತಣ್ಣಗೆ ಸೊಕ್ಕೋತಾಗಿದೆ, ತುಂಬ ಚೆಂದ ಉಂಟು. ವಾ ಇಲ್ಲಿ ಬಂದ್ಬಿಟ್ರೆ ಮಾತ್ರ ಎಂಥ ಶೆಕೆ ಗಾಳಿದ್ರು ಹೊರಟೋಗ್ಬಿಡ್ತೈತೆ ಗಾಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿದೆ ಗೊತ್ತಾ. ಕನಿಕರ ಇಲ್ದಾರೋಳು ಒಬ್ರು ಮನೆಗಿದ್ವಿ ಬಾಡಿಗೆಗೆ, ಅವ್ಳ ಮನೆ ಅಲ್ಲಿ ಗುಡ್ಡ ಕಾಣ್ತೈತಲ್ಲ, ಅಲ್ಲಿ ಕಾಣ್ತಾರೆ ಗುಡ್ಡ ಕಾಣೋದು ಮನೆಗೆ ಡೈರೆಕ್ಟಾಗಿ. ಇಲ್ಲಿ ಗುಡ್ಡನೇ ಕಾಣ್ತಾ ಇಲ್ಲ, ಇಲ್ಲಿ ಕಾಣ್ತದೆ, ಇಲ್ಲೂ ಹತ್ರ ಕಾಣ್ತಾ ಇದೆ, ಬಟ್ ಅಲ್ಲಿ ಸ್ವಲ್ಪ ದೂರದಲ್ಲಿ ಕಾಣೋದು, ಅಲ್ಲಿ ಚೆನ್ನಾಗಿ ಕಾಣೋದು. ನಾವು ಬಟ್ಟೆ ಯಾವಾಗಲೂ ಇಲ್ಲೇ ಹೋಗಿದ್ದು ಬಂದು ಡೈಲಿ ಇಲ್ಲೇ ಬಂದು ಬಟ್ಟೆ ಹೋಗ್ಯದು. ಮತ್ತು ತಿರ್ಗಿ ವ್ಯಾಯಾಮ ಮಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿತ್ತಲ್ಲ ನಮ್ಮ ಕೂಕು ವ್ಯಾಯಾಮ ಮಾಡೋಕ್ಕೆ ಜಾಗಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ವಾಷಿಂಗ್ ಮಿಷಿನ್ ತಂದರೆ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ಜಾಗ ಇಲ್ಲ ಅಲ್ಲ. ಹೌದು ನೋಡಿ ನನ್ನ ಬಟ್ಟೆ ನೋಡಿ ಹೆಂಗೆ ಹಾರಾಡ್ತೆ, ಬಟ್ಟೆ ನಾವೇ ನಿಂತ್ಕೊತಾನೆ ಇಲ್ಲ. ಹ್ಞೂ ಬಾ ನೀವು ಕಷ್ಟ ಮಾಡ್ತಿದ್ದೀರ ಅಲ್ಲಿ ನೀವು. ಇವತ್ತು ಒಂದು ಕೆಟ್ಟ ಶನಿ ಮುಖ ನೋಡಿದೆ ಅಂತ ಹೇಳಿದ ಅದಕ್ಕೋಸ್ಕರ ಹಂಗೆ ಇದ್ದರೆ ಬ್ಲಾಗ್ ಮಾಡಿ ಸಪ್ಪಗೆ ಮುಖ ಮಾಡ್ಕೊಂಡು ಬ್ಲಾಗ್ ಮಾಡಿದರೆ ಅವ್ರಿಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೋಡಿ ಒಂದು ಲಿಫ್ಟಿಗೂ ಕೂಡ ಹಾಕಲಿಲ್ಲ, ಮರ್ತ್ಬಿಟ್ಟೆ. ನಂಗೆ ಹಂಗೆ ಒಂದು ಗ್ರಹಣ ನೋಡ್ದಂಗೆ ನಾನು ಇಷ್ಟ ನೋಡಿ ಒಂದು ಲಿಫ್ಟಿಗೂ ಹಾಕಿಲ್ಲ. ಇದೆಲ್ಲ ಮಾಡಿದೆ, ಒಂದು ಲಿಫ್ಟಿಗೆ ಹಾಕಿ ಇಂಟ್ರೊಡಕ್ಷನ್ ಕೂಡ ನನ್ನ ಕಡೆ ಆಗಲಿಲ್ಲ. ಇಲ್ಲಿ ತಗೊಂಡು ಹೋಗಿ ಹಾಕ್ತೀನಿ ನಿಮಗೋಸ್ಕರ. ನನ್ನ ಡ್ರೆಸ್ ತೋರಿಸ್ತಾಳಂತೆ ಕೊಡ್ತೀನಿ. ಚೆನ್ನಾಗಿ ಕಾಣ ಡ್ರೆಸ್ ಅಲ್ವಾ. ಒಂದು ಸ್ಟೆಪ್ ಕಲ್ತಿಟ್ಟಿರ್ಬೇಕು ಈಗಲೇ, ಮಳೆ ಬಂದ ಡ್ಯಾನ್ಸ್ ಮಾಡ್ಬೋದು. ಯಾವ ಸಾಂಗಿಗೆ ಏನು ಮಾಡ್ತಿದ್ಯಾ? ಹೌದೌದು ಅದು ಭರತನಾಟ್ಯಂ ಕಲಿಸ್ತಾರಲ್ಲ, ನೀಟಾಗಿ ಕಲಿಸ್ಕೊಡ್ತಾರೆ. ಕೊಡು. ಗಳಿಯೋ ಗಳಿಯೋ ಆಹಾ ತಂಪು ಗಳಿಗೋ. ಸ್ಟೆಪ್ ಹೇಳ್ತೀರಾ? ಚೆನ್ನಾಗಿ ಬರುತ್ತೆ ಸ್ಟೆಪ್ ನಿಮಗೆ. ಹಾಂ ಚೆನ್ನಾಗಿ ಬಂತು. ಎಂಥ ತಣ್ಣ ಗಾಳಿ ಬೀಳ್ತಿತ್ತು ಗೊತ್ತಾ. ಯಾವ ಇವತ್ತಿನ ಬ್ಲಾಗ್ ನಾನು ಇವತ್ತಿನ ಡೇ ಹೇಗೆ ಅಂತ ಖುಷಿಯಾಗಿರೋದು ನಾವು ಅದನ್ನು ತೋರಿಸ್ತೀನಿ. ಬಟ್ಟು ಹೋಳ್ಗೆದು ಹೇಳಿದೆ, ಹೋಳ್ಗೆ ಮಾಡ್ತೀನಿ ಅಂತ. ಹೋಳ್ಗೆ ನೀವು ನೋಡಿದ್ರಲ್ವ, ಹೂಡ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹೋಳಿಗೆ ಸಾರು ಮಾಡಲಿಕ್ಕೆ ಹೋಳಿಗೆ ಕಟ್ಟದಿಟ್ಟಿದ್ದೀನಿ. ಬಟ್ ಆದರೆ ನನಗೆ ಸಾಕಾಯಿತು,
ಇವತ್ತು ರುಬ್ಬಿಡ್ತೀನಿ ಇವತ್ತು ರುಬ್ಬಿಡ್ತೀನಿ ನಾಳೆಗೆ ಒಬ್ಬಟ್ಟು ತಡ್ತೀನಿ. ಹಂಗೆ ನಾನು ಹೆಂಗೆ ಗೊತ್ತಾ, ಒಬ್ಬಟ್ಟು ಮಾಡಿ ಹಬ್ಬದ ದಿನ ಮಾತ್ರ ಒಂದೇ ದಿನ ಮಾಡಿಬಿಡ್ತೀನಿ. ಆದರೆ ನಾನು ತಿನ್ನಂಗಾಯ್ತು ಅಂದಾಗ ಹೋಳಿಗೆ ಒಂದಿನ ಒಂದಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬೇಕಾದ ಬಿಸಿ ತಿನ್ನೋದು. ಒಂದಿನ ಒಂದು 1/4 kg ಇದು ಬೇಳೆದು ಒಬ್ಬಟ್ಟು ಮಾಡಿ ಹೂರ್ಣ ರುಬ್ಬಿಟ್ಬಿಡ್ತೀನಿ. ನಾನು ಒಬ್ಬಳೆ ತಿಂದು ನಮ್ಮ ಕೂಗು ಕೊಟ್ಟೆ ಇಲ್ಲ, ಕೊಟ್ಟಿಲ್ಲ ಅಂತ ಅವ್ರು ತಿಂದಿಲ್ಲ. ಒಂದೇ ತಿಂದಿದ್ದವಳು ತುಪ್ಪ ಹಾಕೊಂಡಷ್ಟೇ. ಇನ್ನೇನು ನಾನು ವರ್ಷ ತಿನ್ನೋಕ್ಕಲ್ಲ, ಒಂದೇ ಸಲ ಮಾಡೋಣ ಮಾಡಿಟ್ಟಿರ್ತೀನಿ. ಬೇಕಾದಾಗ ತಿನ್ನಂಗಾದಾಗ ಬಿಸಿ ತೊಳ್ಕೊಂಡು ತುಪ್ಪ ಹಾಕೊಂಡು ತಿನ್ನೋದು, ಬೇಕಾದ್ರೆ ಕಾಯಿಲ್ಲ ಅಂದ್ಕೊಂಡು ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ಬ್ಲಾಗ್ ಹೇಗಿತ್ತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ಮರಿಬಿಡಿ ಅಂತ ಹೇಳ್ತಾ, ಇವತ್ತು ನೋಡಿ ಮಳೆ ಬರ್ತಾ ಇದೆ. ನಾವು ಇಲ್ಲಿ ಖುಷಿಯಾಗಿದ್ದೀವಿ. ಎಷ್ಟು ಚೆನ್ನಾಗಿ ಮೋಡ ಆಗಿದೆ ಅಷ್ಟೇ ಫ್ರೆಂಡ್, ಮಳೆನೇ ಬರ್ತಾ ಇಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಜನಗಳು ಸರಿಯಿಲ್ಲ, ಕೆಟ್ಟ ಜನಗಳಿದ್ದಾರೆ. ಎಂತ ಗೊತ್ತಾ, ಎಲ್ಲರೂ ಅಲ್ಲ, ಕೆಲವೊಂದಿಷ್ಟಿದೆ ಹಿಂಡ್ರು. ಅವು ಎಂಥವ್ರು ಗೊತ್ತಾ, ಅವರು ಉದ್ಧಾರ ಆಗಲ್ಲ, ಇನ್ನಿದ್ದರನ್ನು ಉದ್ಧಾರ ಆಗೋದು ಕೊಡಲ್ಲ. ನಿನಗೆ ಎಂತದ, ನನಗೆ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಿನಗೆ 2 ಕಣ್ಣು ಹೋಗಬೇಕು ಅನ್ನೋಂಥ ಕಿತ್ತು ಪೇವರ್ಸಿ ಜನಗಳು ಭೂಮಿ ಮೇಲೆ ಇದ್ದಾರೆ. ಅದಕ್ಕೆ ಭೂಮಿ ಮೇಲೆ ಮಳೆ ಬರಲ್ಲ. ಅದರಲ್ಲೂ ಈ ಸೈಡಂತೂ ನಾವಿರೋ ಜಾಗದಲ್ಲಂತೂ, ಈ ಕಡೆ ಸೈಡಂತೂ ಮಳೆನೇ ಬರಲ್ಲ. ಗಾಡಿ ಅಂತ ಇಲ್ವೇ ಇಲ್ಲ. ಯಪ್ಪ ಬಂಬಳು ಬಡ್ಕೊಳಂಗಾಗುತ್ತೆ. ಯಾಕಂದರೆ ಒಳ್ಳೆ ಜನಗಳಿಲ್ಲ, ಒಳ್ಳೆ ಮನಸ್ಸಿಲ್ಲ, ಪ್ರಾಣ ಹೋಗಲಿ ಅಂತ ಕಾದಿರ್ತಾರೆ. ಆಮೇಲೆ ಕೇಳಿದ್ರೆ ನಾನು ಒಳ್ಳೇದು ಮಾಡ್ತಾ ಇರೋದು, ಈಗ ಒಳ್ಳೇದಾಗಲಿ ಅಂತ ನಾವು ಮಾಡಿದ್ದು, ನಿಂಗೆ ಹಿಂಗಾಗಲಿ ಅಂತ ನಾವು ಮಾಡಿದ್ದು, ಕೆಟ್ಟದ್ದು ಮಾಡಿದ್ದು ಜನಗಳು ಅಂತ ಬಾಯಿ ಕೂಗ್ತಬೇಕು. ಆ ಥರ ನಾಟಿಕೆಯವಾದ ಜನಗಳಿದ್ದಾರೆ. ಅವರ ದರಿದ್ರಲ್ಲೇ ಇನ್ನೊಬ್ರಿಗೆ 10 ಜನ ಇದ್ದಾರೆ ಜನಗಳಿದ್ದಾರೆ. ಒಳ್ಳೆ ಮನಸ್ಸಿಲ್ಲ, ಒಳ್ಳೆ ಇದಿಲ್ಲ. ಅದಕ್ಕೆ ಕೆಲವರು ನಮ್ಮ ಕರ್ನಾಟಕ ರಾಜ್ಯವು ತುಂಬ ಒಳ್ಳೆಯದೇ, ತುಂಬ ಜನಗಳು ನಮಗೆ ಒಳ್ಳೆಯವರು ಇದ್ದಾರೆ. ಆದರೆ ಕೆಟ್ಟ ಜನಗಳು ಮಿಕ್ಸ್ ಆಗಿರೋದ್ರಿಂದ ಅದು ಒಳ್ಳೆಯದು ಕಾಣ್ತಲ್ಲ, ಕೆಟ್ಟದೇ ಕಾಣ್ತಾ ಇದೆ. ನಾವು ಜಾಸ್ತಿ ಸ್ಪ್ರೆಡ್ ಆಗೋದೇ ಕೆಟ್ಟದಲ್ವ. ಹಾಗಾಗಿ ಅದಕ್ಕೆ ಬೇರೆ ಜನಗಳು ಬೇರೆ ಒಂದು ದೇಶದಲ್ಲಿ, ಬೇರೆ ಒಂದು ನಾಡಲ್ಲಿ, ನಾನು ಅವ್ರನ್ನ ಹೊಗಳ್ತಾ ಇಲ್ಲ, ನೀವು ಹಂಗೆ ಅನ್ಕೊಳಕ್ಕೆ ಹೋಗ್ಬಿಟ್ರೆ, ಅವರ ಒಂದು ಆ ಒಂದು ಇದರಲ್ಲಿ ಇದು ರಾಜ್ಯದಲ್ಲಿ ಅವರ ಒಂದು ಜನರ ಇದು ನೋಡಿ, ಯಾರೇ ಬಂದರೂ ಆತ್ಮೀಯವಾಗಿ ಸ್ವೀಕರಿಸಿ ಅವ್ರನ್ನೆಲ್ಲ ಎಷ್ಟು ನಮ್ಮವರು ಅಂತ ಭಾವ. ಸರ್ ಇಲ್ಲಿದ್ದಾರೆ ಯಪ್ಪ, ಒಬ್ರಿಗೊಬ್ರು ತಿಳ್ಕೊಳ್ಳೋದಲ್ದೆಲ್ಲ ನೋಡೋಕೆ ನಿಂತಿದ್ರು ಕಿವಿಗೆ ಬರ್ತಾರೆ ಅಂತ ಜನ ಇದ್ದಾರೆ. ಮಾನಗೆಟ್ಟ ಜನ ಇದ್ದಾರೆ ಕೆಲವು ಜನ. ಶಿಶಿತು ಅವ್ರು ಉದ್ಧಾರ ಆಗಲ್ಲ, ಇನ್ನಿದ್ದರು ಉದ್ಧಾರ ಕೊಡಲ್ಲ. ಅವ್ರಿಗೆ ಏನೋ ಒಂದು ಹಂತನೇ ಇರೋದು, ಕಿತ್ತು ಬೇವರ್ಸಿ ಮಿಂಡು ಜನ ಇದ್ದಾರೆ. ಅದಕ್ಕೋಸ್ಕರ ಮಳೆ ಬರ್ತಿಲ್ಲ ನೋಡಿ. ಎಷ್ಟು ಮೋಡ ಆಗಿದೆ, ಆದರೂ ಕೂಡ ಮಳೆನೇ ಬರ್ತಾ ಇಲ್ಲ. ಇಷ್ಟು ಮೋಡ ಆಗಿದ್ರೆ ಬೇರೆ ಕಡೆ ಬೇರೆ ನಾಡಲ್ಲಿ ಮಳೆ ಸುರಿದು ನದಿ ಥರ ಹೊರಗೋ ದಬ ಹೋಗಿರೋದು. ಇಲ್ಲಿ ಮಳೆ ಮೋಡ ಆಗಿದಷ್ಟೇ. ಇವತ್ತೆಲ್ಲ ಮಳೆ ಮೋಡ, ಒಂದು ಹನಿ ಮಳೆ ಬರ್ತಾ ಇಲ್ಲ. ಒಬ್ಬರಿಗೆ ಒಳ್ಳೇದು ಹಾರೈಸಿದ್ರೆ ನಮಗೆ ಒಳ್ಳೇದು ಮಾಡ್ತಾನೆ. ನೀನು ಯಾವ ಇನ್ನೊಬ್ರು ಕೆಟ್ಟದ್ದು ಮಾಡ್ತಾ ಇರ್ತೀಯ, ಅದು ನಿನಗೆ ನೋಡಿ ಅವ್ರಿಗೆ ಆ ಒಂದು ಇದು ಜನಗಳಿಗೆ. ಇಲ್ಲಿ ನಾನು ಅನುಭವಿಸ್ತಾರೆ ನೋವೇ ಗೊತ್ತಾಗುತ್ತಲ್ವ. ಇಲ್ಲಿ ಜನಗಳಿಗೆ ಒಂದು ಮಳೆ ಬೆಳೆ ಒಂದು ಒಳ್ಳೇದು ಕಾಲದ ತಕ್ಕನಾಗ ಏನೋ ಬಂದಿರಲ್ವ ಫ್ರೆಂಡ್, ಮನುಷ್ಯ ಬದುಕೋದು. ಅವ್ರು ಕೆಟ್ಟೋಗ್ಲಿ, ಇವ್ನು ಸಾಲಿ ಅಂತ ಅವರೇ ಸಾಲಿ. ನಾನು ಯಾರಿಗೂ ಕೆಟ್ಟ ಬಯಸಿಲ್ಲಪ್ಪ, ನಾನು ಎಲ್ಲರೂ ಒಳ್ಳೆ ಬಯಸಿಲ್ಲ, ಎಲ್ಲರೂ ಚೆನ್ನಾಗಿರ್ಲಿ ಅಂತೀನಿ. ನಾನು ಅದು ಹೆಲ್ಪ್ ಮಾಡ್ತೀನಿ. ಆಗಲ್ವಾ ನಾನು ಬದುಕೋದಕ್ಕೆ ನಾನು ಟ್ರೈ ಅನ್ಕೊಂಡು ನಿಂತ್ಕೊಳ್ಳೋದು ಟ್ರೈ ಮಾಡ್ತೀನಿ ಅಷ್ಟೇ. ಆದರೆ ಹೆಲ್ಪ್ ಮಾಡೋಣ. ಯಾರೊಬ್ರು ಒಂದು ಕಮೆಂಟ್ ಹಾಕಿದ್ರು, ಏನಂತ ಅಂದರೆ ನೋಡಿ ನಿಮ್ಮ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಫಸ್ಟಿಗೆ ನಾವು Q&A ಕ್ವಶನ್ ಕೇಳಿದಾಗ ಹೇಳಿದ್ರು, ವೀಡಿಯೋಸು ತುಂಬ ಚೆನ್ನಾಗಿರ್ತವೆ, ನಮಗಂತೂ ತುಂಬ ಇಷ್ಟ ಆಗುತ್ತೆ. ಬಟ್ ಆದರೆ ನಾವು ಏನಂದರೆ ಅದು ವೀಡಿಯೋ ಹಾಕಿ ನಾವು ಊಟ ಮಾಡ್ತಾ ಇರ್ತೀವೋ, ಏನೋ ಕೆಲಸ ಮಾಡ್ತಾ ಇರ್ತೀವೋ, ನಿಮ್ಮ ವ್ಲಾಗ್ ಮುಗ್ದಿದೆ ಗೊತ್ತಾಗಲ್ಲ. ಮುಗಿದು ಬಿಡ್ತಾ, ಅಯ್ಯೋ ಇನ್ನೂ ಸ್ವಲ್ಪ ತಿರ್ಬಾರ್ದಿತ್ತ ವ್ಲಾಗು ಅಂತ. ಅಷ್ಟು ಇಷ್ಟ ಆಗುತ್ತೆ ನಿಮ್ಮ ವ್ಲಾಗು ಅಂತ ಹೇಳೋ ಜನಗಳಿದ್ದಾರೆ. ಕೆಲವು ಜನಗಳಿದ್ದಾವೆ ಅದೇ ಗತಲೇ ಕ್ರಿಯೇಟ್ ಮಾಡ್ಕೊಂಡು ಅಕೌಂಟ್ಗಳನ್ನ ಹಾಕಿ ಬಂದು ಕಮೆಂಟ್ ಹಾಕೋದಾರೆ. ಅಯ್ಯೋ ಅದಕ್ಕೆ ಫ್ರೆಂಡ್ಸ್ ಇಲ್ಲೆಲ್ಲ ಹಿಂಗೆಲ್ಲ ನೋಡಿ ಮೋಡ ಮುಚ್ಕೊಂಡು ಕರ್ರಾಗಿ ಹಾಕೊಂತೈತೆ, ಮಳೆನೇ ಬರ್ತಾ ಇಲ್ಲ. ನೀನು ಒಳ್ಳೆನಾಗಿದ್ರೆ ನಿನಗೆ ಒಳ್ಳೇದು ಮಾಡೋದು ಭಗವಂತ. ನೀನು ಕೆಟ್ಟನಾಗಿದ್ದು ಇನ್ನೊಬ್ರು ಕೆಟ್ಟದ್ದು ಬಯಸಿ ಅದೇನೋ ಹೇಳ್ತಾರಲ್ಲ, ತಾನು ಕಳ್ಳ ಪರ ನಂಬ ಅನ್ನಂಗೆ ಜನಗಳು. ತಾನು ಕಳ್ಳ ಇನ್ನೊಬ್ರು ನಂಬಲ್ಲ, ಎಲ್ಲ ಕೆಟ್ಟದ್ದು ಅಂತಾಗಿರುತ್ತೆ. ನೀನು ಹಂಗೆ ಅಂತ ಅವ್ರು ಕೆಟ್ಟದೇ ಮಾಡ್ತಾ ಇರ್ತಾನೆ. ಅದಕ್ಕೆ ಇಲ್ಲಿ ಈ ಥರ ಇಲ್ಲ, ಸ್ವಲ್ಪ ಜನಗಳು ಸರಿ ಇಲ್ಲ. ಎಲ್ಲ ಹೇಳ್ತಾ ಇಲ್ಲ, ಮತ್ತೆಲ್ಲ ಜನಗಳಿಗೆ ಹೇಳ್ದೆ ನಾನು ಕೆಟ್ಟಳು ರಾಣಿ ಕನ್ನಡ ವ್ಲಾಗ್ಸ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಕೆಲವು ಜನ ಇದ್ದಾರೆ, ಅವರಿಂದ ಎಲ್ಲ ಜನಗಳು ಕೆಟ್ಟದಾಗ್ತಾ ಇದ್ದಾರೆ. ಅವ್ರು ಮತ್ತೆ ಕೇಳ್ತಾರೆ, ಅವ್ರು ಸಾಹಸ ಮಾಡ್ತಾರೆ, ಎಲ್ಲ ಕೆಟ್ಟದಾಗ್ತಾರೆ. ಅದಕ್ಕೋಸ್ಕರ ಹೇಳಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಪ್ಲೀಸ್. 1K 2K ಮಾತ್ರ ಅಲ್ಲ, ಮಿನಿಮಮ್ ಪ್ರತಿಯೊಂದು ವೀಡಿಯೋನು ನನಗೆ 50 100K ಎಲ್ಲ ಆಗೇ ಇಲ್ಲ ಒಂದೂ ಕೂಡ. ಪ್ಲೀಸ್ ವ್ಯೂಸ್ ಕೊಡಿ. ಲವ್ ಯು, ಲಾಟ್ಸ್ ಆಫ್ ಲವ್ ಯು.